ಮೇಲ್ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೊನ್ನೆ ಆದಂತಹ ಲಾಠಿ ಚಾರ್ಜ್ ವಿಚಾರಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ನಾನು ಯಾರಿಗೂ ಹೆದರಲ್ಲ, ಯಾರಿಗೂ ಹೆದರಿಸಲ್ಲ ಅಂತ ಹೇಳಿ ಸಿಎಂ ಹೇಳಿದ್ದಾರೆ. ಪಂಚಮಸಾಲಿ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್, ಈ ವಿಚಾರವನ್ನು ಪ್ರಸ್ತಾಪಿಸಿ ಸಿಎಂ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಿದ್ದಾರೆ. Of the Indian Constitution says ಯಾರೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ನಲ್ಲಿ ಅವಕಾಶವನ್ನು ಪಡ್ಕೋಬೇಕಾದ್ರೆ ಆರ್ಟಿಕಲ್ 340 ನಲ್ಲಿ ಏನು ಹೇಳ್ತದೆ ಅದರ ಪ್ರಕಾರ ನಡ್ಕೋಬೇಕು. 340 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈಗ 1992 ನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಬೆಂಚ್ ಏನ್ ಹೇಳಿದೆ ಅಂತಂದ್ರೆ, ಪ್ರತಿ ಒಂದು ರಾಜ್ಯದಲ್ಲೂ ಕೂಡ ಒಂದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು, ಮತ್ತೆ ಕೇಂದ್ರದಲ್ಲೂ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು. 1992 ನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪೀಠ, 9 ಜಡ್ಜ್ಗಳಿರ್ತಕ್ಕಂಥ ಪೀಠ, ಆ ಪೀಠ ಹೇಳಿರ್ತಕ್ಕಂಥದ್ದು ಈಗ ಯಾರನ್ನೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸೇರಿಸಬೇಕಾದ್ರೆ ಅಥವಾ ಬಿಡಬೇಕಾದ್ರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ನವರು ಶಿಫಾರಸು ಮಾಡಬೇಕು. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ನವರು ಶಿಫಾರಸು ಮಾಡಬೇಕು, ಇವ್ರನ್ನ ಸೇರಿಸ್ಕೊಳ್ಳಿ, ಇವ್ರನ್ನ ಬಿಡಿ. ಈಗ 2002ನೇ ಇಸ್ವಿನಲ್ಲಿ ಒಂದು ಬ್ಯಾಕ್ವರ್ಡ್ ಕ್ಲಾಸ್ನವ್ರನ್ನ ಒಂದು ಕ್ಯಾಟಗರೈಸ್ ಮಾಡಿದ್ದಾರೆ, ವಿಭಾಗ ಮಾಡಿದ್ದಾರೆ. ಕ್ಯಾಟಗರಿ 1, Category 2A, Category 2B, Category 3A, Category 3B. Category 1, Category 2A, Category 2B, Category 3A,